ನಮಸ್ಕಾರ. ಮಹಿಳೆಯ ಜೀವನದಲ್ಲಿ ಹೇಳದ ನೋವುಗಳು, ಕಾಣದ ತ್ಯಾಗಗಳು ತುಂಬ ಇರುತ್ತವೆ. ಆದರೆ ಆ ತ್ಯಾಗಗಳ ಮಧ್ಯೆ ಕೆಲವೊಂದು ಮಾತುಗಳು ಬದುಕನ್ನು ಸರಿಪಡಿಸಬಹುದು. ಹಿರಿಯರು ಅವರ ಅನುಭವದಿಂದ ಹೇಳಿದ ಈ ಮಾತುಗಳು ಕೇವಲ ಸಲಹೆ ಅಲ್ಲ. ಇವು ಜೀವನದಲ್ಲಿ ತಪ್ಪು ದಾರಿ ಹಿಡಿಯದಂತೆ ಎಚ್ಚರಿಸುವ ಒಂದು ಮಾರ್ಗದರ್ಶನ ಸಹ ಹೌದು. ಆದ್ದರಿಂದ ನಮ್ಮ ಹಿರಿಯರು ಮಹಿಳೆಯರಿಗೆ ಕೆಲವೊಂದು ಕಿವಿ ಮಾತುಗಳನ್ನು ಹೇಳಿದರೆ ಅದು ಏನು ಅಂತ ತಿಳ್ಕೊಳ್ಳೋಣ. 1. ಚಾಪೆ, ಹಾಸಿಗೆ ಅಥವಾ ಸೋಫಾ ಮೇಲೆ ಕುಳಿತು ಧ್ಯಾನ ಮಾಡೋದು ಅಥವಾ ಪೂಜೆ ಮಾಡೋದನ್ನ ಮಾಡೋದಕ್ಕೆ ಹೋಗಬೇಡಿ. ಸೂರ್ಯೋದಯಕ್ಕೆ ಮುಂಚೆನೇ ಎದ್ದೇಳಿ. ಇಲ್ಲವಾದರೆ ಅಲಕ್ಷ್ಮಿ ಅಂದರೆ ದಾರಿದ್ರ್ಯ ದೇವತೆ ಬಂದು ನೆಲೆಸ್ತಾಳೆ ಅಂತ ಹೇಳ್ತಾರೆ. 2ನೇದು, ಕೆದರಿದ ಕೂದಲು ಅಥವಾ ಕುಂಕುಮ ಇಲ್ಲದಿರುವಂತಹ ಹಣೆ ಅಥವಾ ಅರಿಶಿನ ಹಚ್ಚದೇ ಇರುವಂತಹ ಕೈ ಕಾಲುಗಳು ಮಹಿಳೆಯರಿಗೆ ಅಶುಭ ಅಂತ ಹೇಳ್ತಾರೆ. 3. ದವಸ ಧಾನ್ಯಗಳನ್ನು ಅಥವಾ ತಿನ್ನುವ ವಸ್ತುಗಳನ್ನು ಕಾಲಿಂದ ಒದೆಯಬಾರ್ದು. ಹಾಗೆ ಹಾಲನ್ನು ಏನಾದರೂ ಚೆಲ್ಲಿದ್ರೆ ಅದನ್ನ ಕೈಯಿಂದ ವಸ್ತ್ರದ ಮೂಲಕ ಅದನ್ನು ಶುದ್ಧೀಕರಿಸಬೇಕು. ಅದನ್ನು ಬಿಟ್ಟು ಹಾಲು ಚೆಲ್ಲಿದ್ರೂ ಅಲ್ಲಿ ತುಣ್ಕೊಂಡು ಓಡಾಡಬಾರ್ದು. ಇದು ಸಹ ಒಳ್ಳೆಯದಲ್ಲ. 4. ಕೈ ಕಾಲು ಬೆರಳುಗಳಲ್ಲಿ ಉಗುರುಗಳನ್ನ ವಿಪರೀತವಾಗಿ ಬೆಳೆಸಬಾರ್ದು. ಹಾಗೂ ಉಗುರುಗಳನ್ನು ರಾತ್ರೋರಾತ್ರಿ ಅಥವಾ ಶುಕ್ರವಾರ, ಮಂಗಳವಾರ, ಶನಿವಾರದಲ್ಲಿ ಕತ್ತರಿಸಬಾರ್ದು. ಮತ್ತು ಮನೆಯ ಮಧ್ಯ ಸ್ಥಳದಲ್ಲಿ ಅದನ್ನು ಬಿಸಾಡಬಾರ್ದು. 5. ಹರಿದು ಹೋದ ಬಟ್ಟೆಯನ್ನು ತೊಡಬಾರ್ದು. ಹಾಗೆ ಅಶುದ್ಧವಾದಂತಹ ಬಟ್ಟೆಯನ್ನು ಸಹ ಧರಿಸಬಾರ್ದು. 6. ಮನೆಯಲ್ಲಿ ಕೂಗಾಟ, ಕಿರ್ಚಾಟ, ಅದರಲ್ಲೂ ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ಅವಾಚ್ಯ ಅಶುಭ ಶಬ್ದಗಳಿಂದ ಮಕ್ಕಳನ್ನು ಬೈಬೇಡಿ. ಹಾಗೆ ಕದನ ಅಥವಾ ಜಗಳಗಳಿಗೆ ಅವಕಾಶನ ಕೊಡೋದಕ್ಕೆ ಹೋಗಬೇಡಿ. 7. ಮಹಿಳೆಯರು ನಡೆಯುವಾಗ ಕಾಲು ಸಪ್ಪಳ ಸಾಧ್ಯವಾದಷ್ಟು ಕಡಿಮೆ ಇರಲಿ. ಶಬ್ದ ಮಾಡಿಕೊಂಡು ನಡೆಯೋದು ಬೇಡ. 8. ಮನೆಯ ಗೋಡೆ ಅಥವಾ ದೇವರ ಮನೆ ಇತ್ಯಾದಿ ಸ್ಥಳಗಳ ಮೇಲೆ ಕರಿ ಬಣ್ಣದ ಅಥವಾ ಕಪ್ಪು ಬಣ್ಣದ ಅಥವಾ ಇತ್ಯಾದಿ ವಿಕಾರ ಆಕೃತಿನ ಬರೆಯೋದು ಬೇಡ. 9. ರಂಗೋಲಿ ಹಾಕದೆ ಬರೀ ಬಾಗಿಲ ಮುಂದೆ ಸಾರಿಸಿ ಇಡೋದು ಅದು ಸಹ ಅಶುಭದ ಸೂಚಕ ಅಂತ ಹೇಳ್ತಾರೆ. ಮನೆ ಅಂದ ಮೇಲೆ ಅದರ ಮನೆಯ ಮುಂದೆ ಚಿಕ್ಕದಾಗಿ ಆಗಲಿ ಪ್ರತಿದಿನ ರಂಗೋಲಿ ಬಿಡೋದು ತುಂಬಾ ಉತ್ತಮ. 10. ಮನೆಯ ಬಾಗಿಲ ಹೊಸ್ತಿಲ ಹತ್ತಿರದಲ್ಲೇ ಪಾದರಕ್ಷೆಗಳನ್ನು ಬಿಡಬಾರ್ದು. 11. ಪೊರಕೆಯ ತುದಿ ಭಾಗ ಅಂದರೆ ಗುಡಿಸುವ ಭಾಗವನ್ನು ಮೇಲೆ ಮಾಡಿ ನಿಲ್ಲಿಸಬೇಡಿ. ಹಾಗೆ ಮೊರ ಮತ್ತು ಪರಿಕೆಯನ್ನು ಕಾಲುಗಳಿಂದ ಒದಿಬಾರ್ದು. ಅದು ಲಕ್ಷ್ಮಿ ಅಂತ ನಮ್ಮ ಹಿರಿಯರು ನಂಬಿದ್ದಾರೆ. 12. ಸಂಜೆ ದೀಪವನ್ನು ಹೊತ್ತಿಸುವ ಸಮಯದಲ್ಲಿ ಮುಂಬಾಗಿಲನ್ನು ತೆರೆದಿರಿಸಿ ಮತ್ತು ಹಿಂಬಾಗಿಲು ಅಥವಾ ಹಿತ್ತಲ ಬಾಗಿಲನ್ನು ಮುಚ್ಚಿ. ಮುಂಬಾಗಿಲನ್ನು ತೆರೆದಿಟ್ಟು ಹಿಂಬಾಗಿಲನ್ನು ಮುಚ್ಚಬೇಕು ಪೂಜೆಯ ಸಮಯದಲ್ಲಿ. 13. ಬಾಗಿಲ ಹೊಸ್ತಿಲ ಮೇಲೆ ನಿಲ್ಲಬಾರ್ದು. 14. ರಾತ್ರಿ ಮಲಗುವ ಮುಂಚೆ ಕಸ ಗುಡಿಸಬಾರ್ದು. ಅಂದರೂ ಒಂದು ವೇಳೆ ಗುಡಿಸಿದ್ದೇ ಆದರೆ ಕಸವನ್ನು ಹೊರಗೆ ಹಾಕಬೇಡಿ. ಅಲ್ಲೇ ಒಂದು ಗುಡ್ಡೆ ಮಾಡಿ ಇಟ್ಟು ಬೆಳಗಿನ ಜಾವ ಹೊರಗೆ ಹಾಕಬೇಕು. 15. ಸಂಜೆ ದೀಪ ಹಚ್ಚಿಸಿದ ಮೇಲೆ ಗೃಹದ ಕಸನ ಗುಡಿಸಬಾರ್ದು. ಮನೆ ಕಸನ ಎಂದಿಗೂ ಗುಡಿಸಬಾರ್ದು. ಮನೆ ಸ್ವಚ್ಛಗೊಳಿಸಬಾರ್ದು ದೀಪ ಹಚ್ಚಿದ ಬಳಿಕ. ಈ ಎಲ್ಲ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಜೀವನದ ಅನೇಕ ಕಷ್ಟಗಳು ಸುಲಭವಾಗುತ್ತವೆ. ಮಹಿಳೆಯ ಶಕ್ತಿ ಅವಳ ಸಹನೆಯಲ್ಲಿ ಅಲ್ಲ, ಅವಳ ಜ್ಞಾನದಲ್ಲಿ ಇದೆ. ಹಿರಿಯರ ಅನುಭವವೇ ನಮ್ಮ ಜೀವನಕ್ಕೆ ಭದ್ರವಾದ ದಾರಿದೀಪ. ಇಂದು ಪಾಲಿಸಿದ ಮಾತುಗಳು ನಾಳೆ ನಿಮ್ಮನ್ನು ರಕ್ಷಿಸುತ್ತವೆ. ಆದ್ದರಿಂದ ಮಹಿಳೆಯರಿಗೆ ಹಿರಿಯರು ಕೊಟ್ಟ ಕೆಲವು ಕಿವಿ ಮಾತುಗಳನ್ನು ಎಂದಿಗೂ ಮರೆಯಬೇಡಿ.